ಚಾರು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ರಾಮಾಚಾರಿ ಅಂತೂ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಿರುವಂತದ್ದು ನೋಡ್ತಾ ಇರ್ಬೋದು. ಎಲ್ರಿಗೂ ಕೂಡ ಖುಷಿ ಇದೆ. ರಾಮಾಚಾರಿ ಸೂಪರ್ ಆಗಿ ನೋಡ್ಕೋತಾ ಇದಾರೆ, ಊಟನೇ ಮಾಡಿಸ್ತಾ ಇದಾರೆ. ಸ್ವತಃ ರಾಮಾಚಾರಿನೇ ಕೈತುತ್ತನು ಕೂಡ ನೀಡ್ತಿರುವಂತದ್ದು. 3 ತಿಂಗಳು ತನಕ ಯಾವುದೇ ರೀತಿ ಭಾರವನ್ನ ಎತ್ಬೇಡಿ ಚಾರು ಮೇಡಮ್ ಅಂತೆಲ್ಲ ಸಲಹೆಗಳನ್ನ ನೀಡ್ತಿರುವಂತದ್ದು. ರಾಮಾಚಾರಿ ಎಷ್ಟು ಕೇರ್ ಮಾಡ್ತಾನೆ ಇದರಲ್ಲೇ ವೀಕ್ಷಕರಿಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಒಂದು ಧಾರಾವಾಹಿಯಲ್ಲಿ ಮುಂದೆ ಮಗು ಆಗುವುದನ್ನು ಕೂಡ ಬಹುಶಃ ತೋರಿಸ್ತಾರೆ. ಅದನ್ನು ಕೂಡ ಜನರು ನೋಡಕ್ಕೆ ವೆಯ್ಟ್ ಮಾಡ್ತಾ ಇದಾರೆ. ಚಾರು ಮತ್ತೆ ರಾಮಾಚಾರಿಯ ಒಂದು ನಟನೆ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ರಾಮಾಚಾರಿಯ ಸ್ನೇಹಿತ ಮುರಾರಿ ಆತ ಕೂಡ ಅಷ್ಟೇ ಧಾರಾವಾಹಿಯುದ್ದಕ್ಕೂ ಬರ್ತಾ ಹೋಗ್ತಾರೆ. ಅವರ ಒಂದು ಪಾತ್ರ ನಟನೆ ಕೂಡ ತುಂಬಾನೇ ಚೆನ್ನಾಗಿದೆ. ಫ್ರೆಂಡ್ ಪಾತ್ರ ಕೊಟ್ಟಂತ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಪ್ರಮುಖವಾಗಿ ಹೀರೋ ಮತ್ತೆ ಹೀರೋಯಿನ್ ಚಾರು ಮತ್ತೆ ರಾಮಾಚಾರಿ ಅಂದ್ರೆ ಋತ್ವಿಕ್ ಮತ್ತೆ ಮೌನ ಸೂಪರ್ ಆಗಿ ನಡೆಸ್ತಾರೆ. ಕೊಟ್ಟಂತ ಪಾತ್ರ ಸೂಪರ್ ಆಗಿದೆ ಅವರದ್ದು. ನ್ಯೂ ಟ್ವಿಸ್ಟ್ ಮುಂದೆನೂ ಕೂಡ ಬರ್ತಾ ಹೋಗುತ್ತೆ. ಇಲ್ಲಿ ಏನಾದ್ರೂ ಒಂದು ಅಂದ್ರೆ ಟ್ವಿಸ್ಟ್ ಯಾವ ತರ ಅಂದ್ರೆ ಚಾರುಗೆ ಏನಾದ್ರೂ ಒಂದು ಅಪಾಯ ಆಗುವ ರೀತಿ ಒಂದು ಟ್ವಿಸ್ಟ್ ಬರುತ್ತೆ. ಸೊ ಅದನ್ನ ಯಾರು ಮಾಡ್ತಾರೆ, ಯಾತಕ್ಕಾಗಿ ಮಾಡ್ತಾರೆ, ಯಾವ ರೀತಿ ಅದನ್ನ ಮಾಡ್ತಾರೆ ಎಲ್ಲವನ್ನೂ ಕೂಡ ಮುಂದಿನ ದಿವಸಗಳಲ್ಲಿ ಕಾದು ನೋಡ್ಬೇಕಿದೆ. ಒಟ್ಟಿನಲ್ಲಿ ಚಾರು ಅಂತ ಫುಲ್ ಖುಷಿಯಾಗಿದ್ದು, ರಾಮಾಚಾರಿ ಇನ್ನಷ್ಟು ಖುಷಿಯಾಗಿ ಪತ್ನಿ ಚಾರುನ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಯಾವ ರೀತಿ ಮುಂದೆ ಇರುತ್ತೆ ಅಂತ.